ರೀ ಒಂದು 4 ದಿನ ನಾನು ತವ್ರ ಮನೆಗೆ ಹೋಗಿ ಬರ್ತೀನಪ್ಪ. ಯಾಕೆ ಬ್ಯಾಸ್ರ ಆಗ್ಯದ ನನಗೆ. ಅಲ್ಲ ಈಗ ಯಾಕ ಸುಮ್ಮನೆ ಹಬ್ಬಿಲ್ಲ ಹುಣ್ಣಿವಿಲ್ಲ? ಬ್ಯಾಸ್ರ ಆಗ್ಯದ. ನಿಮ್ಮ ಮನೆಗೆ ಮಾಡಿ ಮಾಡಿ ಸಾಕಾಗ್ಯದ ನನಗೂ ಬೇಸರಿಕೆ ಅನ್ನೋದು ಇರಂಗ್ರನು. ಹೋಗಿ ಬರ್ತೀನಿ ತವ್ರ ಮನೆಗೆ ಒಂದು 4 ದಿನ. 5,000 ರೂಪಾಯಿ ಕೊಡ್ರಿ ನನಗೆ. 5,000 ರೂಪಾಯಿ? ಅಷ್ಟೇನು ಮಾಡ್ತೀವ ಮಾರೆ? ಬಸ್ ಫ್ರೀ ಅದ ಎಲ್ಲ ಅದ, 5,000 ರೂಪಾಯಿ ತೊಗೊಂಡು ಏನು ಮಾಡ್ತಿ? 5,000 ರೂಪಾಯಿ ಅಂದ್ರೆ ಭಾಳ ಏನು ಬೇಕಾತಿರ್ತದೆ ರೀ. ಭಾಳ ದಿನ ಕೊಂಟೇನೆ. ಮತ್ತು ತವ್ರ ಮನೆಗೆ ಏನಾರ ಒಯ್ಬೇಕಾ ಇಲ್ಲ ಒಂದು ಸ್ವಲ್ಪ. ನಾ ದುಡಿತಿದ್ವಿ ಅಂದ್ರೆ ಹಿಂಗೆಲ್ಲ ಆತಿತ್ತು. ಒಂದು ರೊಕ್ಕ ಕೇಳಕ್ಕೂ ಸಹಿತ ನಿಮ್ಗೆ ಇದು ಮಾಡ್ಬೇಕು ನಾವು. ಭಿಕ್ಷುಕರ್ಗತೆ ಕೇಳಿದ್ರೂ ಒಂದಿನ ಕೇಳಿದ್ಗಳನ್ನೇ ರೊಕ್ಕ ಕೊಡಲಿಲ್ಲ ಹಡದಪ್ಪ. ಇವ ತಾಯಿ ನಿನ್ನ ಭಾಷಣ ಶುರು ಹಚ್ಕೋಬೇಡ. ಈಗ ಕೊಡ್ತೀನಿ ಅಂತ. ಈಗ ಸ್ಯಾಲ್ರಿ ಆಗಿಲ್ಲ, ಇನ್ನೊಂದು 4-5 ದಿನ ಬಿಟ್ಟು ಹೋಗಂತೆ ಅಂತ. ಅವಾಗ ಕೊಡ್ತೀನಿ. ಸ್ಯಾಲ್ರಿ ಆಗ್ತದ ಅವಾಗ ಕೊಡ್ತೀನಿ ಅಂತ. 5,000 ರೂಪಾಯಿ ಅಲ್ಲ, ನೀ ಎಷ್ಟಂತೆ ಅಷ್ಟು ತೊಗೊಂಡು ಹೋಗಂತೆ ಅಂತ ಸುಮ್ಮಿದ್ ಬಿಡಿ. ಈಗ ಅಲ್ರಿ ಒಂದೇನು ಮಾತಾಡ್ಬಿಡ್ದನ್ನ ಒಟ್ಟ ಮಾತಾಡಿದ್ರೆ ಸಾಕು. ಗಪ್ಪಿರು ಬಾಯಿ ಮುಚ್ಚದ ಬರೀ ಒಂದಿನೇನು ಮಾತಾಡ್ಸ್ಕೊಡಂಗಿಲ್ಲ ನನ್ನ ಬಾಯಿಲಿ. ಮಾತಾಡಿದ್ರೆ ಬರೀ ಜಗಳದ ಮಾತಾಡ್ತಾವಲ್ಲ ಮತ್ತೆ ನೀನು, ಅದಕ್ಕಂತಲೇ ಮಾತಾಡೋದು. ಏನು ವಿಚಾರ ಮಾಡ್ಲಿಕತ್ತೀರಿ? ಏನಿಲ್ಲಪ್ಪ, ಪೇಮೆಂಟ್ ಆಗಿತ್ತಂದ್ರೆ ಇಷ್ಟೊತ್ತಿ ಕೊಡ್ತಿದ್ದೆ, ಪಾಪ ಹೋಗಿ ಬರ್ತಿದ್ದೆ ಅಂತೇಳಿ ವಿಚಾರ ಮಾಡ್ಲಿಕತ್ತಿದ್ದೆ. ಅಂದಂಗೆ ಫೋನ್ ಹಚ್ಚಿದ್ದೆ ನಿಮ್ಮ ತವ್ರ ಮನೆಗೆ ಬರ್ತೀನಿ ಅಂತೇಳಿ. ಹಚ್ಚಿದ್ದೆ. ಅವರು ಎಲ್ಲೇ ಬೇರೆ ಊರಿಗೆ ಹೊಂಟಾರಂತ. ಒಂದು 4 ದಿನ ಬಿಟ್ಟು ಬರ್ತೀವವ್ವ. 4 ದಿನ ಆತದ ನಾವು ಬರೋದು. ನಾ ಬಂದಿನ ಫೋನ್ ಹಚ್ತೀವಿ, ಅವಾಗ ಬರಕಂತ್ರಿ ಅಂತ ಹೇಳ ಅವ್ವ. ತಗೋರಪ್ಪ, ಎಂಥ ಜನ್ಮ ನೋಡು. ಓಯ್ಕಿಂದು ತಾಯಿಗೆ ಸಹಿತ ಬ್ಯಾಸರ ಆಗ್ಯಾವಡು. ತವ್ರ ಮನೆಗೆ ಬಂದ್ರೆ ಇನ್ನು ಅಲ್ಲಿನೂ ಜಗಳ ಹಚ್ಚಿ ಬರ್ತಾಳೆ ಬಾಯಿನ ಅಂತೇಳಿ ಹೆಂಗೆ ಸುಳ್ಳಾಡೋರು. ಇನ್ನು ಒಂದು ಕಡೆ ನಾವು ಓದಲಿಲ್ಲ ತಾಯಿ. ಸಂತೇನೆ ಏನು ಮಾತಾಡ್ತೀರಿ ಒಬ್ಬೊಬ್ರಿ? ಏನ್ರಿ ಹೇಳ್ದಿತ್ತು ನಾನು ಎದುರಿಗೆ ಹೇಳ್ರಿಲ್ಲ. ಏನಿಲ್ಲ, ನನ್ನ ಆಫೀಸ್ ಬಗ್ಗೆ ವಿಚಾರ ಮಾಡ್ಲಿಕತ್ತಿದ್ನೇಳು. ನಾ ಹೋಗಿ ಬರ್ತೀನಿ ಇನ್ನ ಡ್ಯೂಟಿಗೆ. ಏನು ಮಕ್ಕಳನ್ನ ಕರ್ಕೊಂಡು ಹೋಗ್ತೇನು ಹೋಗ್ಬೇಕಿನ ಹೋಗ್ತಿ? ಮತ್ತೆ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಬಿಟ್ಟು ಹೋದ್ರೆ ನೀವು ನೋಡ್ಕೋತೀರೇನ? ಅವಕ್ಕೂ ಬ್ಯಾಸರ ಇರ್ತದ. ಒಂದು 4 ದಿನ ಕರ್ಕೊಂಡು ಹೋಗ್ಬರ್ತೀನಿ, ಬರ್ತೀವಂತವ. ಆಯ್ತಾಳ, ಕರ್ಕೊಂಡು ಹೋಗಂತೆ ಅಂತ. ನಾವು ಹೋಗಿ ಬರಲ್ಲ ಡ್ಯೂಟಿಗೆ? ಹೋಗ್ಬರ್ರಿ. ಈಗ ನೋಡ್ರಲ್ಲಿ ಹೇಳ್ತೀನಿ. ನಂದಂತರೂ ಬಸ್ಸು ಫ್ರೀ ಅದ. ನಿಮ್ಮ 3 ಮಂದಿಗೆ ವಯಸ್ಸಾಗಿಲ್ಲ ಅಂತೇಳಿ ಹೇಳ್ತೀನಿ ಆ ಕಂಡಕ್ಟರ್ ಮುಂದೆ. ನೀವು ಬಾಯಿ ಮುಚ್ಕೊಂಡು ಕೊಡ್ಬೇಕೇನು? ನಡು ಏನು ಕಾರವಾರ ಮಾಡಬಾರ್ದು. ನಾ 2ನೇತೆ ಇದ್ದೀನಿ ರೀ, ನಾ 3ನೇತೆ ಇದ್ದೀನಿ ರೀ ಅಂತವೇನ್ರಿ ಹೇಳಿದ್ರಿ ಅಂದ್ರೆ ಮತ್ತೆ ಬಾಯಿಗೆ ಹೊಡ್ತೀನಿ. ಮಮ್ಮಿ ನಾ 3ನೇತೆ ಇದ್ದೀನಿಲ್ಲ. ಮತ್ತು ನನಗೆ 9 ವರ್ಷ ಇರ್ತಾವೆ. ಈಗ ತಗೋತಾರ ನನಗೆ ಅರ್ಧ ತಗೋತಾರ. ಮಮ್ಮಿ ನನಗೂ ತಗೋತಾರ. ನಾ 1ನೇತೆ ಮುಗಿದು ತಿರುಗಿ 2ನೇತೆದಾಗ ಬಿದ್ದೀನಿ. ಈಗ ನನಗೂ ಅರ್ಧ ಚಾರ್ಜ್ ತಗೋತಾರ. ಗೊತ್ತದ ನನಗೂ ಎಲ್ಲ. ನೀವು ಸುಮ್ಮಿರೆ, ನಾ ಹೇಳ್ದಷ್ಟು ಮಾಡ್ರಿ ಅಷ್ಟೇ. ಏನು ದೊಡ್ಡ ಬಾರಿ ಹರಿಶ್ಚಂದ್ರ ಔಷಧರ್ಗತೆ ಆಡ್ಬೇಡ್ರಿ ಇಲ್ಲಿ ಬಂದು. ನಡು ಯಾರು ಹಿಡಿದ್ರಂದ್ರೆ ಮತ್ತೆ ದಂಡ ಭಾಳ ಕೊಡ್ಬೇಕು ಮಮ್ಮಿ. ಇಲ್ಲಿ ಯಾರು ಬರ್ತಾರೆ ಹಿಡಿಲಿಕ್ಕಿ? ನೋಡಮ್ ತಗೋ ಮುಂದೆ. ಮಮ್ಮಿ ನಾ ಮುಂದೆ ಕೂಡ್ಲಾ ಡ್ರೈವರ್ ಸೀಟ್ ಬಲ್ಲಿ? ಸುಮ್ ಕೂಡ ಸೀಟ್ ಸಿಗಂಗಿಲ್ಲ. ಆಮೇಲೆ ಸೀಟ್ ಹೋಯ್ತಂದ್ರೆ ಯಾರು ಬಂದು ಕೂತ್ರೆ ಏನು ಮಾಡ್ತಿದ್ದಿ? ಆಮೇಲೆ ಕಾಲು ನುಸ್ತಾವ ಮಮ್ಮಿ ಅಂತ ನಾನು ತೊಡಿ ಮೇಲೆ ಬಂದು ಕೂಡ್ಲಿಕ್ಕೆ ಬರ್ತಿ. ಸುಮ್ ಕೂಡಿಗೆ ಎಲ್ಲಿ ಹೋಗ್ಬೇಡ. ಟಿಕೆಟ್ ತಗೋರಿ. ನಂದಂದ್ರು ಆಧಾರ್ ಕಾರ್ಡ್ ಅದ ರೀ. ಈ 3 ಹುಡುಗರಿಗೆ ಅಷ್ಟೇನು ವಯಸ್ಸಾಗಿಲ್ರಿ. 3 ನಿಮ್ಮ ಏನ್ರಿ ಮಕ್ಕಳು? ನಮ್ಮವ ರೀ. ಅಲ್ರಿ ಅಕ್ಕೋರ, 3 ಹುಡುಗರು ವಯಸ್ಸಾಗಿಲ್ಲ ಅಂತಿರಲ್ರಿ, ಇಷ್ಟು ದೊಡ್ಡ ಅವ. ಎಷ್ಟನತ್ತೆ ಓದ್ತೀವೋ? ನಾನ್ರಿ 3 ಸಾಲಿಗೆ ಹೋಗಂಗಿಲ್ರಿ ಅಂಕಲ್ ನಾನು. ಇಷ್ಟು ದೊಡ್ಡ ಕೋಣ ಆಗಿದ್ದಿ ಸಾಲಿಗೆ ಹೋಗಂಗಿಲ್ಲ? 3 ಅಂತೆಲ್ಲ ಗಳೇ 3ನತ್ತೆ ಏನು? ಹೆಂಗ್ ಮಾತಾಡ್ತೀರಿ? ಕೋಣ ಗೀಣ ಅಂತ ನೀ ತಂದಾಕ್ತೇನು ಊಟ? ನಿಮ್ಮ ಸೀದಾ ಮಾತಾಡ್ರಿ ನೀವು. ನಾ ಹೇಳ್ತೀನಿ ನೋಡು. ಇನ್ನ ಸಾಲಿಗೆ ಹೋಗಂಗಿಲ್ಲದ ಹುಡುಗಿನ. ಈಗಿನ 6 ವರ್ಷ ಆಗಿಲ್ಲ, 5.5 ವರ್ಷದವ ಅಷ್ಟೇ ಆ ಹುಡುಗ. ಅವನಿಗೆ 5.5 ವರ್ಷ. ಇಲ್ಲಿ ಕೂತಾನಲ್ರಿ ಈ ಹುಡುಗಗೆ ಎಷ್ಟು ವರ್ಷ? ಅವನಿಗೆ 4.5 ವರ್ಷ ರೀ. ನಡು ಕುಡ್ಸ್ಕೊಂಡ್ರಿಲ್ಲ ಆ ಹುಡುಗಗ? ಅವನಿಗೆ 3 ವರ್ಷ ರೀ. ಅಕ್ಕೋರ, ಹೇಳೋದಕ್ಕೂ ಒಂದು ಲಿಮಿಟ್ ಅಂತ ಇರ್ತದ್ರಿ. ವರ್ಷ 1.5 ವರ್ಷರ ಗ್ಯಾಪ್ ಹೇಳ್ರಿ. ಸುಳ್ಳು ಹೇಳೋದಕ್ಕೂ ಒಂದು ಲಿಮಿಟ್ ಅಂತ ಇರ್ತದ. ನಿಮ್ಮ ಹುಡ್ಸಿರೇನು ಆನ್ಲೈನ್ ಡೌನ್ಲೋಡ್ ಮಾಡ್ಕೊಂಡ್ರಿ ಕೂಸ್ಗಳನ್ನ? ಹಂಗ್ಯಾಕೆ ಮಾತಾಡ್ತೇಪ್ಪ? ಡೌನ್ಲೋಡ್ ಮಾಡ್ಕೊಂಡ್ರಿ ಏನಂತ? ನೀವು ನಿಮ್ಮ ಮಕ್ಕಳನ್ನ ಡೌನ್ಲೋಡ್ ಮಾಡ್ಕೊತೀರಿ ಅಂದ್ರೆ? ನಾವು ಮಕ್ಕಳನ್ನ ಕರ್ಕೊಂಡು ಹೋದ್ರೂ ನಿಮ್ಮಂಗೆ ಸುಳ್ಳು ಪಾಳು ಹೇಳಂಗಿಲ್ಲ. ಕರೆಕ್ಟ್ ಏಜ್ ಆದ್ಗನೇ ಟಿಕೆಟ್ ತೊಗೊಂಡ್ಬಿಡ್ತೀವಿ. 6 ವರ್ಷಕ್ಕೆ ಹಾಫ್ ಚಾರ್ಜ್ ಅಂತ ಇರ್ತದ, 12 ವರ್ಷಕ್ಕೆ ಫುಲ್ ಚಾರ್ಜ್ ಅಂತ ಇರ್ತದ. ಸ್ವಲ್ಪ ಕಾನೂನು ಪ್ರಕಾರ ನಡೀದು ಕಲೀರಿ. ನಾ ಏನು ಸುಳ್ಳು ಹೇಳ್ತೀನಿ ನನಗೆ ಇದೆ? ನಿನಗೆ ತೋರಿಸ್ಲಿನ ಆಧಾರ್ ಕಾರ್ಡ್ ಹುಡುಗರು? ನಾವು ಆಧಾರ್ ಕಾರ್ಡ್ನಾಗ ಚೇಂಜ್ ಮಾಡಿಸ್ಬಿಟ್ಟಾಳೆ ಏನಕ್ಕೆ ಹುಡುಗರ್ದು ಡೇಟ್ ಆಫ್ ಬರ್ತ್ನ? ನೋಡ್ರಿ ಹಂಗೆ ಆಗಂಗಿಲ್ರಿ. ಚಕ್ಕರ್ ಗಿಕ್ಕರ್ ಹಿಡಿದ್ರಂದ್ರೆ ಮುಂದೆ ಪ್ರಾಬ್ಲಮ್ ಆಗ್ತದ. ಒಂದು ಹುಡುಗಂದಾರ ತಗೋರಿ. ನಿಮ್ದ ನೀವು ಮಾತಾಡ್ತಿರಲ್ರಿ ವಯಸ್ಸಾಗಿಲ್ಲ ಅಂತ. ನಾ ಹೇಳ್ತೀನಿ ಮತ್ತೆ ಟಿಕೆಟ್ ತಗೋರಿ ಅಂದ್ರೆ ನಂದೊಂದು ಕೊಡ್ತಿದ್ರ ಕೊಡ್ರಿ, ಒಲೆ ಅಂದ್ರೆ ಬಿಡ್ರಿ ನಂದನು. ಅವನು ಭಾರಿ ಡೇಂಜರ್ ಇದ್ದಂಗೆ ಅದಳ ಈ ಹೆಣ್ಮಗಳು. ಕಿನ್ನ ಮುಂದೆ ವಾಸದ ಕಠಿಣ ಅದಲ್ಲ ಮಾರಾಯ. ತಗೊಳಂಗಿಲ್ಲ ಅಂದಂಗೆ ಆಯ್ತು ರೀ. ಈಗ ಆಯ್ತಾಯ್ತು, ಏನಾರ ಮಾಡ್ಕೋರಿ. ಸಾಹೇಬ್ರು ಬಂದ್ರೆ ನಾನು ಹೊಣೆ ಅಲ್ಲಿ ನೋಡ್ರಿ. ನಾ ಹೇಳಷ್ಟು ಹೇಳೀನಿ, ನಿಮ್ಮ ಇಷ್ಟ. ದಂಡ ಕಟ್ಟಕ್ಕೆ ರೆಡಿ ಆಗಿರ್ರಿ. ಬಂದಾಗ ನೋಡ್ಕೋತೀನಿ ತಗೋ. ನೀವು ತಗೋರಿ ಹಾಕೋರ. ಟಿಕೆಟ್ ಎಲ್ಲಿ ಹೋಗ್ಬೇಕು? ಒಂದು ತಾಳಿ ಕೊಟ್ಟಿ ಕೊಡ್ರಿ. ಟಿಕೆಟ್ ಮುಂದೆ ಯಾರು ಟಿಕೆಟ್ ತಗೋರಿ? ಅಕ್ಕೋರು ಒಂದು ಸ್ವಲ್ಪ 10 ಸರ್ದು ಕೊಡ್ರಿ. ನಮ್ಮ ಮಗನಿಗೆ ಜಾಗ ಸಾಕಾಗೋಲಾಗ್ಯದಂತ. ಸರ್ದ ಕೂತೀನಿ ಅಷ್ಟು ಜಾಗ ಬಿಟ್ಟಿನ್ರಿ ಅವನಿಗೆ. ಹೌದಳ ಮಮ್ಮಿ, ಜಾಗ ಅದ. ಹೌದಾ, ಆಯ್ತು ಅಂದಂಗೆ ಯಾವ್ರಿಗೆ ಹೊಂಟ್ರಿ ಅಕ್ಕೋರಿ ನೀವು? ನಾನು ರೀ ತಾಳಿಕೋಟೆ ಹೊಂಟಿದ್ದೆ ರೀ. ಇಲ್ಲಿ ದವಾಖಾನಿಗೆ ಬಂದಿದ್ದೆ ರೀ ಬಿಜಾಪುರಕ್ಕೆ. ಹೌದ್ರಿ, ಏನಾಗೈತ್ರಿ? ಏನಿಲ್ರಿ, ಬರೇ ತಲೆ ನುಸ್ತದ್ರಿ. ಚಿಂತೆ ಮಾಡಿ ಮಾನಸಿಕ ಆಗ್ಬಿಟ್ಟದ್ರಿ. ಮಕ್ಳು ಕಿರಿಕಿರಿ ಸಂಬಂಧ ರೀ
ಡಾಕ್ಟ್ರು ಚಿಂತೆ ಮಾಡ್ಬೇಡ ಅಂತಾರ್ರಿ. ಇವರೇ ಮಕ್ಕಳು ಇಬ್ಬರು ಜಗಾಡಿ ಬೇರೆ ಆಗ್ಬಿಟ್ಟಾರಿ. ಅದೇ ಚಿಂತೆ ನೋಡ್ರಿ ನಮಗೆ. ಅಯ್ಯ ಹೌದ್ರಿ, ಚಿಂತೆ ಮಾಡಬಾರ್ದು ಬಿಡ್ರಿ ಅಕ್ಕೋರ. ಎಷ್ಟು ಬಿಡ್ಬೇಕಂದ್ರೂ ಚಿಂತೆ ಬರತ್ತಾವ್ರಿ ಮನುಷ್ಯನ್ಯಾಗ. ನಾವು ಚಿಂತೆ ಮಾಡಬಾರ್ದು ಯವ್ವ, ಮಂದಿಗೆ ಚಿಂತೆ ಹಚ್ಬೇಕು ಹಂಗಿರ್ಬೇಕು. ಚಿಂತೆ ಮಾಡಬಾರ್ದು ಬಿಡ್ರಿ ಅಕ್ಕೋರ. 4 ಮಂದಿಯಾಗ ಕೂತು ಮಾತಾಡ್ಬೇಕ್ರಿ, ಅಂದ್ರೆ ಚಿಂತೆ ಬರಂಗಿಲ್ರಿ ಅವು. ನೀವೆಲ್ಲಿಗೆ ಹೊಂಟಿರಿ? ನಾ ಇಲ್ಲೇ ತವ್ರ ಮನೆಗೆ ಹೊಂಟಿದ್ದೆ ರೀ, ನಮ್ಮ ತವ್ರ ಮನೆಗೆ. ಅಯ್ಯ ಮಾತಾಡ್ಕೋತ ಊರ ಬಂತು ಬಿಡ್ರಿ. ನಡ್ರಪ್ಪ ಎಲ್ಲರೂ ಒಂದೊಂದು ಬ್ಯಾಗ್ ತೊಗೊಂಡು ನಡ್ರಿ, ಕೆಳಗಿಳಿರಿ. ಅಜ್ಜಿ ಬಂದ್ರಪ್ಪ, ಬರ್ರಿ ಕೂಡ್ ಬರ್ರಿ. ಆರಾಮಿದ್ದಿ ಯಾವ? ಆರಾಮಿದ್ದಿ ನೋಡವ, ನೀವು ಆರಾಮಿದ್ದೀರಾ ಎಲ್ಲರೂ? ಬರ್ರಿ ಕೂಡ್ ಬರ್ರಿ. ಹುಡುಗನ ಕರ್ಕೊಂಬಂದಿದ್ದು ಚಲೋ ಆಯ್ತವ. ನಿಮ್ಮ ಮನೆಯವ್ರು ಬರಲಿಲ್ಲ? ಇಲ್ಲವ, ಅವ್ರದ್ದು ಆಫೀಸ್ ಕೆಲಸ ಅದಂದ್ರೆ ಅದಕ್ಕೆ ನಾವು ಅಷ್ಟೇ ಬಂದ್ವಿ. ಎಷ್ಟು ಸರಿಗೆ ಅಲ್ಲವ, ಯಾಕ ಊಟಾರ ಮಾಡ್ತೇವಿಲ್ಲ? ಮಾಡ್ತೀನಿವ, ಹಂಗೇನಿಲ್ಲ, ಆರಾಮಿದ್ದೀನಿ. ಎಲ್ಲೋಗ ನಿನ್ನ ಸ್ವಸ್ಥರು ಒಬ್ರು ಕಾಣವಲ್ರಲ್ಲ, ಅಣ್ಣದೇರನೂ ಇಲ್ಲ. ಅವರಾ ಇಲ್ಲೇ ಪಿಕ್ಚರ್ ನೋಡಿ ಬರ್ತೀವಂತ ಹೋಗ್ಯಾರ, ಇವತ್ತು ಸಂಡೇ ಅದಲ್ಲ. ನೋಡವು ಪಿಕ್ಚರ್ ನೋಡ್ಲಿಕ್ಕೆ ಹೋಗ್ತಾರ. ನೀವು ಹೆಂಡ್ರನ್ನ ಕರ್ಕೊಂಡು ಭಾರಿ ಆಯ್ತು ಬಿಡ, ಹೊಸ ಪದ್ಧತಿನೇ ಕಲಿತಾರ ಬಿಡು. ಮತ್ತು ವಾರ ಪೂರ್ತಿ ಕೆಲಸ ಮಾಡಿರ್ತಾರ, ಹೈರಾಣ ಆಗಿರ್ತಾರ. ಗಂಡ ಹೆಂಡತಿ ಮತ್ತು ಹೊರಗೆ ಹೋಗೋದು ಅದು ಇರ್ಬೇಕಲ್ಲ, ಹೋಗಿ ಬರ್ತೀವವ್ವ ಅಂದ್ರೆ ಅದಕ್ಕೆ ಹೋಗ್ಬರಪ್ಪ ಅಂತಂದೆ. ಏನೇ ಅಂದ್ರು ಭಾರಿ ಸಲಿಗೆ ಕೊಟ್ಟಿರ್ಬಿಡವ ನೀವು ಸ್ವಸ್ಥರಿ. ಅಲ್ಲ ತಿಳಿಸಿ ಹೇಳಿಕ್ ಬರಂಗಿಲ್ಲ, ವಯಸ್ಸೋದರಿದ್ದೀವಿ ನಮ್ಮನ್ನು ಬಿಟ್ಟು ಹೋಗ್ತಿರೇನು ಅಂತೇಳಿ. ಹಂಗೆ ಬಿಟ್ಟೆ ಅಂದ್ರೆ ಮುಗಿತಿನ್ನ ಏನೋ ಅಂತಾರಲ್ಲ, ಕಾಲು ಬಿಚ್ಚಿದ ಕುದುರೆ ಆದಂಗೆ ಆಗ್ಬಿಡ್ತಾರ ಅವ್ರು. ಹಂಗೇನಿಲ್ಲವ, ಅವ್ರ ಸಂಸಾರ ಅವ್ರು ದುಡಿತಾರ, ಅವ್ರು ಮಾಡ್ತಾರ. ಅವ್ರು ಮತ್ತು ಪಿಕ್ಚರ್ ಹೋಗೋರು ಅವ ಹೆಂಡ್ರನ್ನ ಕರ್ಕೊಂಡು. ನಾವು ಬೇಡ ಪಾಡ ನಂಗೆ ನೋಡ್ತಾಯಿ, ನಮಗೆ ಚಂದಾಗೆ 2 ಹೊತ್ತು ಊಟಕ್ಕೆ ಹಾಕ್ತಾರ, ಸಾಕು ನಮಗಷ್ಟೇ. ಎದ್ರಾಗೂ ಭಾಗವಹಿಸಂಗಿಲ್ಲ ನಾವು. ಇಂಥ ಅತ್ತಿ ಮಾವನ ಪಡ್ಯಾಕ ಭಾರಿ ಪುಣ್ಯ ಮಾಡ್ಯಾರ ಬಿಡು ಅವರು ಸ್ವಸ್ಥರು. ನೋಡ ನಾ ಇಷ್ಟು ತಿಳಿಸಿ ಹೇಳಿದ್ರು ಅವ್ರ ಕಡೆ ಆಗಿನೇ ಮಾತಾಡ್ತೀನಿ ನೋಡು. ಮತ್ತು ನೀನು ಅಲ್ಲ ಸುಂದ್ರಿ, ಅವ್ರ ಕಡೆ ಹೇಗೆ ಮಾತಾಡ್ತೀಯ ಅಂದ್ರೆ ಹೆಂಗಿದು? ಮತ್ತು ಅವರೇ ನಮ್ಮನ್ನು ನೋಡ್ಕೊಳ್ಳೋರಿಲ್ಲ ಮುಂದೆ? ನಿಮ್ಮ ಮನೆಗೆ ಬಂದಿರ್ಲಿಕ್ಕೆ ಆಗ್ತದ ಏನಾರ ಹೇಳಿ ನೋಡಮ್ಮ. ಅವರು ಸಂತೆನ ದುಡ್ದಿರ್ತಾರವ ಪಾಪ. ಮತ್ತು ಗಂಡ ಹೆಂಡತಿ ಸಣ್ಣವ್ರು ಇರ್ತಾರ, ಕೂಡಿ ಹೊರಗೆ ಹೋಗ್ಬೇಕು, ತಿರುಗಾಡ್ಲಿಕ್ಕೆ ಹೋಗ್ಬೇಕು ಅಂತ ಆಸೆ ಇರ್ತದ ಅವ್ರಿಗೂ. ಬ್ಯಾಡ ಅಂತ ಎಲ್ಲದಕ್ಕೂ ತಡೆದು ಬಂದ್ರೆ ಹೆಂಗ? ನಮಗದು ಆಗಂಗಿಲ್ಲ ತಾಯಿ, ಒಟ್ಟೆ ತಡೆಯಂಗಿಲ್ಲ ನಾವು. ಅವ್ರು ನಮ್ಮನ್ನು ಚಲೋ ನೋಡ್ಕೋತಾರಂದ್ರೆ ನಾವು ಅವ್ರಿಗೆ ಸುಮ್ಮಿದ್ರೆ ಬಿಡೋದು ಚಲೋ. ನಾವೀಗ ಅವ್ರಿಗೆ ಬೇಡ, ಅಲ್ಲಿ ಹೋಗ್ಬೇಡ, ಇಲ್ಲಿ ಹೋಗ್ಬೇಡ, ಅದನ್ನ ಮಾಡಬೇಡ್ರಿ, ಇದನ್ನ ಮಾಡಬೇಡ್ರಿ ಅಂದ್ರೆ ಮುಂದೆ ನಮ್ಮನ್ನು ಅವ್ರು ಚಂದ ನೋಡ್ಕೋತಾರಂದೇನು? ಏವ್ವ ಬಿಡ ಯವ್ವ, ಎಲ್ಲ ಕಡೆ ತಿರುಗಾಡಕ್ಕೆ ಬಿಡು. ಎಲ್ಲ ಊರ ಹರಿಗಾಡಿ ಬರಲ್ರ ಗಂಡ ಹೆಂಡತಿ ಕೂಡಿ. ನಾ ಯಾಕೆ ಕೇಳಿ, ಸುಮ್ಮನೆ ನಾವು 4 ದಿನ ಬಂದಿದ್ದೋರು, ನಮ್ಗೆ ಯಾಕೆ ಬೇಕು? ನೀವು ಬಲ್ಲ, ನಿಮ್ಮ ಸ್ವಸ್ಥರು ಬಲ್ಲ, ನಮ್ಗೆ ಯಾಕೆ ಬೇಕು ಅದೆಲ್ಲ? ನಾ ಹೇಳಿದ್ ನೋಡಿ ನಿನಗೆ ತಿಳಿಸಿ, ನಾನು ತಪ್ಪದು. ನಾವು ತೊಗೊಂಡು ಹುಡ್ಕೋಬೇಕು. ಬಂದಗನೆ ಇಂಥ ಮಾತಾಡ್ಬೇಡ ಸುಂದ್ರಿ. ಒಂದು ಸ್ವಲ್ಪ ನಾಕನು ತನು ಮಾತಾಡು. ಈಗ ಬಂದಿದ್ದಿ, ಕೈಕಾಲು ಮುಖ ತಕೋ, ಹುಡುಗರಿಗೆ ಏನಾರ ತಿನ್ಲಿಕ್ಕೆ ಕೊಡ್ತೀನಿ. ಒಂದು ಸ್ವಲ್ಪ ಚಂದಗೆ ಚಾಗಿ ಕುಡಿ ನಡಿ. ಬರೀ ಬಂದಗನೆ ಅದೇ ಇದೇ ಅಂದ್ರೆ ಜಗಳದ ಮಾತಾಡಿದ್ರೆ ಚಲೋ ಅನ್ಸಂಗ್ ನೋಡವ ಹಂಗ ನಿನಗ. ಅಯ್ಯ ನಾ ಮಾತಾಡಿದ್ರೆ ಜಗಳದ ಮಾತಾಡ್ದಂಗೆ ಆಗ್ತದ ನಿನಗೆ? ಅಲ್ಲಿ ನಾ ಇವತ್ತು ಬರ್ತೀನಿ ಅಂತ ಹೇಳಿನಿಲ್ಲವ ನಿಮ್ಗೆ. ಮತ್ತು ನಾ ಬರ್ತೀನಿ ಅಂತ ಹೇಳಿದ್ರು ಹೊರಗೆ ಹೋಗ್ಯಾರ ನೋಡು. ಮತ್ತು ಅವ್ರು ಎಷ್ಟರ ಇರಬೇಕು ನೋಡ್ ಸುಂದ್ರಿ, ನೀ ಎಷ್ಟೊತ್ತಿಗೆ ಬರ್ತಿ, ಯಾವಾಗ ಬರ್ತಿ ಅಂತ ಗೊತ್ತಾಗಿದ್ದಿಲ್ಲ ಟೈಮಿಂಗು. ಆಮೇಲೆ ಎಲ್ಲ ಅಡುಗೆ ಮಾಡಿಟ್ಟು ಹೋಗ್ಯಾರ ಅವರು. ನಾ ಬಡಿಸ್ತೀನಿ, ಊಟಕ್ಕೆ ಬಡಿಸ್ತೀನಿ. ನಡ್ರಿ, ಕೈಕಾಲೆಲ್ಲ ತಕೋ ನಡ್ರಿ. ಬರ್ತಾರೆ, ಇಷ್ಟ್ರಾಗ ಬರ್ತಾರೆ ಅವರು. ಹೆಂಗೆ ಹೇಳ್ತಾವಡು, ಮಾಡಿಟ್ಟು ಹೋಗ್ಯಾರ ಅಡುಗೆ, ನಾ ಬಡಿಸ್ತೀನಿ ಅಂತ. ಸಣ್ಣ ಹುಡುಗಿಗೆ ಲವ್ ಕುಣ್ಕೋತ ಬಡಿಸ್ತೀನಿ ಅನ್ಲಿಕ್ಕೆ ನಿನಗೆ ಮಲ್ದೆ ಕೈಕಾಲು ಹಿಡ್ದಿರ್ತಾವ, ಯಾಕೆ ಬೇಕು? ನಿಮ್ಮ ಕೈಲಿ ಬಡ್ಸ್ಕೊಳ್ತೀನಮ್ಮ. ನಾವಲ್ಲವ ಅವ್ರು ಬರಲಿ, ಬಂದಿಂದಾನೆ ಬಡ್ಸಲ್ರಕ್ಕ ಅವರೇ ಊಟಕ್ಕೆ. ಅಲ್ಲಿ ತನಕ ಸುಮ್ಮ ಕೊಡ್ತೀವಿ ನಾವು, ಏನು ಮಾಡಬೇಡ. ಮಮ್ಮಿ ಹಿಂಗೇಕ್ ಮಾಡ್ತಿ? ಅಜ್ಜಿ ಬಡಿಸ್ತೀನಿ ಅಂತಾರಿಲ್ಲ, ಕೈಕಾಲು ತಕೊಂಡು ಊಟಕ್ಕೆ ಕೊಡು ಬರ್ರಿ. ಸುಮ್ ಕೂಡ ನಿನಗೇನು ಗೊತ್ತದ? ಬರೀ ಊಟ ಅಂತ ಸಾಯ್ತಿಯಲ್ಲ. ಮಮ್ಮಿ ನಮಗೂ ಹಶು ಆಗ್ಯದ, ಆದ್ಯಾಗೂ ಏನು ಕೊಡ್ಸಿಲ್ಲ ನೀ ತಿನ್ಲಿಕ್ಕೆ. ಊಟ ಮಾಡ್ಬಿಡಮ್ ನಡ್ರಿ, ಅಜ್ಜಿ ಬಡಿಸ್ತಾರ. ಅಲ್ಲ, ಮನೆ ಹೆಣ್ಮಗಳು ಬರ್ತೀನಿ ಅಂದಾಳ ಇವತ್ತ, ಮನೆಯಾಗಿರ್ಬೇಕು, ನಾವು ಹೋಗ್ಬಾರ್ದು ಅನ್ನೋದು ತಿಳಿಯಂಗಿಲ್ಲನ ಅವ್ರಿಗಾರ? ಹೊಟ್ಟಿಗೆ ಏನು ತಿಂತಾರನಿ? ನಮಗೊಂಚೂರು ಮರ್ಯಾದಿನೇ ಇಲ್ಲ ಇಲ್ಲಿ, ಅದಕ್ಕೆ ಬರಬಾರ್ದು ಅನ್ಸುತ್ತೆ ಅವ್ರ ಮನೆಗೆ ಒಟ್ಟ ನಮಗೆ. ಏವ ಸುಂದ್ರಿ, ಸುಮ್ಮನೆ ಇದ್ದದ್ದು ಇಲ್ಲಾರ್ದು ಯಾಕೆ ಕಲ್ಪನೆ ಮಾಡ್ಕೊಂಡು ಕೂಡ್ತಿದಿ? ಕೈಕಾಲು ತಕೋ ನಡಿ. ನಿಮ್ಮ ನಡಿಯ ಕಡಿ ಹುಡುಗರು ಏನಡ್ರಪ್ಪ, ನಿಮ್ಗೆ ಊಟಕ್ಕೆ ಬಡಿಸ್ತೀನಿ ನಡ್ರಿ. ನೀವು ಏನಾರ ಮಾಡಾಳಕ್ಕೆ ಒಬ್ಬೊಬ್ರು ತಾಯ್ದಾರು ಎಷ್ಟು ಹೆಣ್ಮಕ್ಳ ಕಡೆ ಆಗಿ ಮಾತಾಡ್ತಿರ್ತಾರ. ನೀನು ಇದ್ದಿದ್ದಿ ಬರೀ ಸ್ವಸ್ಥರು, ಮಕ್ಕಳು ಮೊಮ್ಮಕ್ಕಳು ನಿಮ್ದು ಆಯ್ತು ಬರೀ ಹೇಳೋದು. ನಮ್ಮದೊಂಚೂರು ದಾದೆ ಮಾಡಂಗಿಲ್ಲ ಏನು. ಎಲ್ಲ ಮಕ್ಕಳು ಅಷ್ಟೇ ಸುಂದ್ರಿ. ನನಗೆ ಗಂಡ್ಮಕ್ಳು ಹೆಣ್ಮಕ್ಳು ಅಂತ ಭೇದ ಭಾವ ಇಲ್ಲವ ನನಗೆ, ಎಲ್ಲರೂ ಅಷ್ಟೇ ನೋಡು. ನೀನು ಹೋದ ಮನೆಗೆ ಹೋಗಿರ್ತಿದಿ, ಅಲ್ಲಿ ನೀವು ಆರಾಮಿರ್ತೀರಿ. ಸ್ವಸ್ಥರು ನಮ್ಮ ಮನೆಗೆ ಬಂದಿರ್ತಾರ, ಅವ್ರು ನಾವು ಚಲೋ ನೋಡ್ಕೊಂಡ್ರೆ ನಿಮ್ಮ ಅತ್ತಿದೇರು ಚಲೋ ನೋಡ್ಕೋತಾರ, ಅಷ್ಟೇ ಅದ. ನೀನು ಚಲೋತ್ನಾಗ ಇರ್ಬೇಕವ ನಿಮ್ಮ ಅತ್ತಿದೇರ ಜೊತೆ. ಎಲ್ಲ ನೋಡ್ಕೋತೀವ ನಾವು, ನಮ್ಮ ಅತ್ತಿನ ರಗೂಡ್ ಚಲೋನೇ ನೋಡ್ಕೋತೀವಿ. ಆದ್ರೆ ನಿನ್ನಂಥ ಗುಣದಕ್ಕೆ ಯಾತಿಲ್ಲ ನಂಬಲ್ಲಿ. ಸುಮ್ಮ 4 ದಿನ ಬಂದಿರ್ತೀವಿ, ನಕ್ಕೋತ ಆಡ್ಕೋತ ಎಲ್ಲರ ಜೊತೆ ಚಂದಾಗೆ ಇದ್ದೋಗು. ಸುಮ್ಮನೆ ಅಲ್ಲ ಅನ್ಸ್ಕೋಬಾರ್ದು ಸುಂದ್ರಿ. ಹೇಳಿ ನೋಡಿ, ಈಗ ನಾನು ಅವ್ರು ಬಂದಗನೆ ಮುಖ ದಾಪ್ ಮಾಡ್ಕೊಂಡು ಕೊಡೋದು, ಎಶೆ ದಿಗಡಿ ಮಾತಾಡೋದು ಮಾಡ್ಬೇಡ ಅವ್ರಿಗೆ. ಏನು ಚಂದಾಗೆ ನಕ್ಕೋತ ಆಡ್ಕೋತ ಇರು ಅವ್ರ ಜೊತೆ. 4 ದಿನ ಅಂದ್ರೆ ಚಂದ ನೋಡ್ಕೋತಾರ ನಿನ್ನ. ಇಲ್ಲಾಂದ್ರೆ ಅವ್ರ ಮುಖ ಒಂದು ಕಡೆ, ನಿನ್ನ ಮುಖ ಒಂದು ಕಡೆ ಮಾಡ್ಕೊಂಡು ನೆಮ್ಮದಿಲ್ಲಾರ್ದಂಗೆ ಹೋಗ್ಬೇಡ. ತವ್ರ ಮನೆ ಬಂದಿದ್ದಿ, 4 ದಿನ ಚಂದಾಗೆ ಇದ್ದೋಗು. 4 ದಿನ ಚಂದಾಗಿ ಇದ್ದೋದ್ರೆ ತವ್ರ ಮನೆಗೆ ಅಂತಾನೆ ಬಂದಿದ್ದೆ. ಬಂದು ನೋಡಿದ್ರೆ ಯಾರೂ ಇಲ್ಲಿ ದಿಕ್ಕು. ಒಬ್ಬೇಕಿನ ಗೂಗಿಗತೆ ನೀನು ಕೂಡಿಸಿ ಹೋಗ್ಯಾರಲ್ಲಿ ಹರಿಗಾಡಕ್ಕೆ ಅವರು. ಇಂಥ ಮನೆಗೆ ಏನು ನೆಮ್ಮದಿಂದ ಇರ್ತಾರ ಯವ್ವ?
ಅಜ್ಜಿ ಅಮ್ಮಂದು ಯಾವತ್ತೂ ಮುಗಿಯಂಗಿಲ್ಲ. ಬಾರ ಊಟಕ್ಕೆ ಹಾಕ್ಬಾ, ನಂಗೆ ಹಶು ಆಗದ. ಹೌದಪ್ಪ ನಡ್ರಿ, ನಾನು ಮಾತಿಗೆ ಕೂತ್ಬಿಟ್ಟೆ ಹಂಗೆ. ನಿಮ್ಮ ಅವನ ಜೊತೆ ಕೂತ್ರೆ ಆಗುವಲ್ಲ ಹೋಗುವಲ್ಲ, ಸುಮ್ಮನೆ ಏನರ ಒಂದು ತಿಳ್ಕೊತದದು. ನಡ್ರಿ ಊಟ ಮಾಡಿ ನಡ್ರಿ, ಹಾಕಿ ಬಡಿಸ್ತೀನಿ. ಹೌದವ್ವ ಹೌದು, ನಾ ಏನೇನಾರ ಮಾತಾಡ್ತೀನಿ. ನೀನು ಸಸ್ತೆ ಚಲೋ, ನಾವು ಯಾಕಡಾರ ಇರ್ತೀವಿ, ನಮಗೆ ಎಲ್ಲರೂ ಹಂಗೆ ಅಂತಾರೆ. ನೀನು ಹಂಗೆ ಅಂತಿದಿ, ಗಂಡನೂ ಹಂಗೆ ಅಂತಾನ, ಕಮೆಂಟ್ ಮಾಡೋರು ಹಂಗೆ ಅಂತಾರ. ಎಲ್ಲರೂ ಬರೀ ಬೈದಾಯ್ತು ನಂದು. ನಾನೇ ಏನು ಸರಿ ಇಲ್ಲೋ ಏನು, ನಾನು ನೋಡಿದ್ರೆ ನೀವೇ ಹಂಗೆ ಮಾಡ್ತೀರಿ, ಅದೇ ಗೊತ್ತು. ನೋಡಿ ಸುಂದ್ರಿ, ನಾ ಒಂದು ಮಾತು ಹೇಳ್ತೀನಿ ತಿಳ್ಕೊ. ನಾವು ಮುಂದಿನವ್ರಿಗೆ ಮಾತಾಡುವಾಗ ಎಷ್ಟು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತೀವಿ ನೋಡು, ಅವರು ನಮಗಷ್ಟೇ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ. ಆಮೇಲೆ ನಾವು ಎಷ್ಟು ಪ್ರೀತಿ ಕೊಡ್ತೀವಲ್ಲ, ಅವರು ಅಷ್ಟೇ ಪ್ರೀತಿ ಕೊಡ್ತಾರೆ. ನೀ ಯಾವಾಗಲೂ ಉರಿ ಮಾರಿ ದೇವ್ರ ಗತೆ ಸಂತನ ಮುಖ ಮಾಡಿಕೊಂಡು ಮುಖ ಕೆಟ್ಟ ಮಾಡೇ ಬೇರೆದವ್ರದ್ರಿಗೆ ಮಾತಾಡಿದೆ ಅಂದ್ರೆ ಅವರಿಂದ ಬರೋ ಉತ್ತರನೂ ನಿನಗೆ ಅಷ್ಟೇ ಚಂದ ಇರ್ತದೆ. ಅದಕ್ಕೆ ಒಂದು ಸ್ವಲ್ಪ ತಾಳ್ಮೆಯಿಂದ ಚಂದಗೆ ನಕ್ಕೋತಾ ಆಡ್ಕೋತಾ ಮಾತಾಡವ ಅಂತ ಹೇಳ್ತೀನಿ ನಿನಗೆ. ಹೌದವ್ವ, ನಮಗೆ ತಾಳ್ಮೆ ಶಕ್ತಿನೇ ಇಲ್ಲ, ನನಗೇನು ಮಾತಾಡಲಿಕ್ಕೆ ಬರಂಗಿಲ್ಲ. ನೀವೇ ಚಲೋ ಇದ್ದೀರಿ. ನಡ್ರಿ ಊಟ ಮಾಡೋ ನಡ್ರಿ. ಊಟ ಮಾಡಿ 2 ದಿನ ಇದ್ದು ಹೋಗ್ತೀನಿ. ಆ ಕಡೆ 4 ದಿನ ಇಲ್ಲಿರಲಿ ಇಂಥ ಮನ್ಯಾಗ ನಾನು ಓದ್ತಿದ್ರು ಹೋಗ್ಬಿಡು. 2 ದಿನ ಅಲ್ಲ, ನಾಳೆನೇ ಓದ್ತಿರೋ ಹೋಗ್ಬಿಡು. ಏನೋ ಅಂತಾರಲ್ಲ, ಬಂದ್ರೆ ಬರೀ ಜಗಳ ಹಚ್ಚೋದಾಯ್ತು ನಿಂದು. ನಾವು ಸ್ವಸ್ಥರು ಹೆಂಗೋ ಚಂದಾಗಿ ಹೊಂದ್ಕೊಂಡಿರ್ತೀವಿ. ಆ ಕಡೆ ಬಂದ್ಲಂದ್ರೆ ಜಗಳ ಹಚ್ಚೆ ಹೋಗೋದು ಊರಿಗೆ. ಏನು ವಿಚಾರ ಮಾಡ್ಲಿಕತ್ತೇವ, ಏನೋ ಅನ್ಲಿಕತ್ತೀಯಲ್ಲ? ಏನಿಲ್ಲವ, ಅನ್ನ ಮುಂಜಾನೆ ಇರೋದಲ್ಲ, ಒಂದು ಬಿಸಿ ಅನ್ನ ಮಾಡ್ಲೇನ ಅಂತ ವಿಚಾರ ಮಾಡ್ಲಿಕತ್ತಿದ್ದೆ. ಬೇಡವ, ಯಾವ ಬಿಸಿ ಅನ್ನ ಬೇಡ, ಪನ್ನ ಬೇಡ, ಏನಿದ್ದು ಹಾಕುವ ನಮಗೆ ಊಟಕ್ಕೆ. ಹೆಂಗೆ ಅನಿಸ್ತೀರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ನೋಡಿದ್ರಿಲ್ರಿ, ನಮ್ಮ ಮಮ್ಮಿ ನಮಗೆ ಟಿಕೆಟ್ ತೆಗಿಸ್ಲಿಲ್ಲ ಒಟ್ಟ. ನೋಡಿದ್ರಿಲ್ಲ, ನನಗೆ ಇಲ್ಲಿ ಬಂದ್ರೂ ನೆಮ್ಮದಿ ಇಲ್ರಿ. ಇಲ್ಲಿನೂ ನನಗೆ ಬೈತಾರ, ನೀವು ನನಗೆ ಬೈತೀರಿ. ಆದ್ರೂ ಕಮೆಂಟ್ ಮಾಡೋರು ಸುಂದ್ರಿನೇ ಸೂಪರ್ ಅಂತೀರಲ್ರಿ. ಸುಂದ್ರಿ ಎಲ್ಲರಿಗೆ ಇಷ್ಟ ಆತಾಳ್ರಿ. ಸುಂದ್ರಿ ಬೇಕು ವಿಡಿಯೋದಾಗ, ಅಂದ್ರೇ ಮಜಾ ಇರೋದದು. ನಮ್ಮ ಮಮ್ಮಿ ಮಾಡ್ದಂಗೆ ನೀವು ಟಿಕೆಟ್ ತೆಗೆಸ್ಕೊಳ್ಳೋದ ಕೂಡಬೇಡ್ರಿ. ದಯವಿಟ್ಟು 6 ವರ್ಷ ನಂತರ ಆಗಿದ್ರೆ ಟಿಕೆಟ್ ತಗೊಳ್ಳೇಬೇಕ್ರಿ ಕಂಪಲ್ಸರಿ. ನಾ ಇನ್ನ ಸಣ್ಣವಿದ್ದೀನಿ ರೀ, ಆದ್ರೆ ನನಗೆ ಬಿಟ್ಟರೆ ನಡೀತದ್ರಿ. ಟಿಕೆಟ್ ರಹಿತ ಪ್ರಯಾಣ ಮಹಾಪರಾಧ. ಅದಕ್ಕಾಗಿ ಎಲ್ಲರೂ ಟಿಕೆಟ್ ತಗೊಂಡೇ ಪ್ರಯಾಣಿಸಬೇಕು. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಿದ್ರಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೂ ಧನ್ಯವಾದಗಳು.